ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಇಡಿ ಮೆಗಾ ರೇಡ್ ಮಾಡಿದೆ. ಸತತ 9 ಗಂಟೆಗಳಿಂದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ರಾಜ್ಯದ 8 ಜಿಲ್ಲೆಗಳಲ್ಲಿ 21 ಸ್ಥಳಗಳಲ್ಲಿ ಇಡಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಶೋಧವನ್ನ ನಡೆಸ್ತಾ ಇದೆ. ಈಗಾಗಲೇ ಅತ್ಯಂತ ದೊಡ್ಡ ದಾಳಿ ಇದು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಈ ಮೂಲಕ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು, ಕಲಬುರಗಿ, ಬೆಳಗಾವಿ ಸೇರಿದಂತೆ 8 ಜಿಲ್ಲೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಮೌಲ್ಯಮಾಪನ ಮಾಡಿದ್ದ ಎಜುಟೆಸ್ಟ್ ಸೊಲ್ಯೂಷನ್ಸ್ಗೂ ಕೂಡ ಈ ಮೂಲಕ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಶಿವಶಂಕರಪ್ಪ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಕೆಪಿಎಸ್ಸಿಯ ಒಟ್ಟಾರೆ ಅಕ್ರಮದ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಆಯ್ಕೆ ಪಟ್ಟಿ, ಡೇಲ್ ಆಡಿಯೋ ಮುಂದಿಟ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಶಿವಶಂಕರಪ್ಪ ಅವರ ಮನೆಯಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ. ಬೆಂಗಳೂರಲ್ಲಿ ಸಾಹುಕಾರ್ ಪುತ್ರಿ ಮನೆಯಲ್ಲಿ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹತ್ವದ ದಾಖಲೆಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು 8 ಜಿಲ್ಲೆಗಳಲ್ಲಿ 21 ಕಡೆಗಳಲ್ಲಿ ಇಡಿ ಶೋಧ ಆಗಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಆಗಿರುವಂತಹ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಸೇರಿದಂತಹ ಮನೆ, ಕಚೇರಿಗಳ ಮೇಲೂ ಕೂಡ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ದಾಳಿಯಾಗಿದೆ. 13 ಕಡೆಗಳಲ್ಲಿ ಇಡಿ ಬೆಂಗಳೂರಲ್ಲೇ ಶೋಧವನ್ನ ಮಾಡಿದೆ. ದಾವಣಗೆರೆ, ಚಿತ್ರದುರ್ಗ, ಕಲಬುರಗಿ, ಅಂಕೋಲಾ ಹೀಗೆ 21 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮನೆ, ಕಚೇರಿಗಳ ಮೇಲೂ ಕೂಡ ದಾಳಿ ಆಗಿದೆ. ಕಲಬುರಗಿಯಲ್ಲೂ, ಚಿತ್ರದುರ್ಗದಲ್ಲೂ ಅಷ್ಟೇ ದಾಳಿಯನ್ನ ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಇದೀಗ ಅಭ್ಯರ್ಥಿಗಳಿಗೂ ಕೂಡ ಇಡಿ ದೊಡ್ಡ ಮಟ್ಟದ ಶಾಕ್ ಅನ್ನ ಕೊಟ್ಟಿದೆ. ಈ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳಬಹುದು, ಯಾವ ರೀತಿಯ ಮಾಹಿತಿಗಳು ಇದರಲ್ಲಿ ಇನ್ನು ಮುಂದೆ ಲಭ್ಯ ಆಗಬಹುದು, ಅದರಲ್ಲೂ ಕೂಡ ಪ್ರಮುಖ ಸ್ಫೋಟಕ ಸತ್ಯಗಳೇನೇನು ಹೊರಬೀಳಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಮೆಗಾ ರೇಡ್ ಅನ್ನ ಮಾಡಿರೋದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಬೆಳಗ್ಗೆ ಇವತ್ತು ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಾಹುಕಾರ್ ಶಿವಶಂಕರಪ್ಪ ಅವರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಕಳೆದ 9 ಗಂಟೆಗಳಿಂದಲೂ ಕೂಡ ಅವರು ದಾಳಿ ಮಾಡೋದು ಮಾತ್ರ ಅಲ್ಲ, ಕಂಪ್ಲೀಟ್ ಆದಂತಹ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿಯ ಒಟ್ಟಾರೆ ಅಕ್ರಮದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಹಿಂದೆ ಆಯ್ಕೆ ಆದಂತಹ ಪಟ್ಟಿ ಆಗಿರ್ಬೋದು, ಮಾಡಿದಂತಹ ಡೀಲ್ಗಳಾಗಿರ್ಬೋದು, ಈಗಾಗಲೇ ಆಡಿಯೋ ಕೂಡ ಇದೆ. ಸೊ ಅದನ್ನ ಮುಂದಿಟ್ಟು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಕಲಬುರಗಿಯಲ್ಲೇ ಇರುವಂತಹ ಶಿವಶಂಕರಪ್ಪ ಅವರ ಮನೆಯಲ್ಲಿ ಸದ್ಯಕ್ಕೆ ಶೋಧ ಮುಗಿದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಮಂಜು ಆರ್ಯ, ಅದೇ ರೀತಿಯಾಗಿ ಕಲಬುರಗಿಯಿಂದ ಅರುಣ್ ಕುಮಾರ್ ಕದಾಂ, ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಬೆಂಗಳೂರಿನಲ್ಲೇ 13 ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಅವರನ್ನು ವಶಕ್ಕೆ ಕೂಡ ಪಡೆಯಲಾಗಿದೆ. ವಿಚಾರಣೆ ನಡೆಸಲಾಗ್ತಾ ಇದೆ. ಈಗ ಸದ್ಯಕ್ಕೆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಸಿಕ್ಕಿದೆ, ಜೊತೆಗೆ ಏನೆಲ್ಲ ಬಾಯ್ ಬಿಟ್ಟಿದ್ದಾರೆ? ನವಿತಾ, ಕೆಪಿಎಸ್ಸಿ ನೇಮಕಾತಿಯಲ್ಲಿ ನಡೆದಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬೆಂಗಳೂರಿನ 13 ಕಡೆಗಳಲ್ಲಿ ಇವತ್ತು ಏಕಕಾಲದಲ್ಲಿ ದಾಳಿಯನ್ನ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ಕೆಪಿಎಸ್ಸಿಯಲ್ಲಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪನವರ ನಿವಾಸ, ಅವರ ಮಗಳ ನಿವಾಸದ ಮೇಲೆ ಕೂಡ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ಈಗ ಎಕ್ಸಾಕ್ಟ್ ಆಗಿ ನಾನು ಡಾಲರ್ಸ್ ಕಾಲೋನಿಯಲ್ಲಿದ್ದೀನಿ. ಈ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಶಿವಶಂಕರಪ್ಪ ಅವರ ಮಗಳ ನಿವಾಸ ಇದು. ಈ ಒಂದು ನಿವಾಸಕ್ಕೆ ಸುಮಾರು 8 ಜನ ಇಡಿ ಅಧಿಕಾರಿಗಳು ಈಗಾಗಲೇ ಮನೆಯನ್ನ ಜಾಲಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಶಿವಶಂಕರಪ್ಪನೂ ಕೂಡ ಅಷ್ಟೇ ಇಲ್ಲೇ ಇದ್ದಂಥ ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ಆತನನ್ನು ಕೂಡ ಇಂಟ್ರಾಗೇಷನ್ಗೆ ಒಳಪಡಿಸಿರುವಂಥದ್ದು. ಆತ ಅಧ್ಯಕ್ಷ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಒಂದಷ್ಟು ನೇಮಕಾತಿಗಳೇನಿತ್ತು ಅದರಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿರುವಂಥದ್ದು, ಲಕ್ಷಾಂತರ ರೂಪಾಯಿ ಹಣವನ್ನು ಅಭ್ಯರ್ಥಿಗಳಿಂದ ಪಡ್ಕೊಂಡಿರುವಂಥ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ರು. ಆ ಸಾಕ್ಷಿಗಳನ್ನು ಮುಂದಿಟ್ಕೊಂಡು ಶಿವಶಂಕರಪ್ಪ ಅವರನ್ನು ಕೂಡ ಈಗಾಗಲೇ ಇಂಟ್ರಾಗೇಷನ್ಗೆ ಒಳಪಡಿಸಿರುವಂಥದ್ದು. ಆದರೆ ಆ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ, ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಿಲ್ಲ ಅನ್ನುವಂಥ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಶಿವಶಂಕರಪ್ಪ ಇಡಿ ಅಧಿಕಾರಿಗಳ ದಾಳಿಯ ವೇಳೆಯಲ್ಲಿ ಇಡಿ ಅವರಿಗೆ ಸಿಕ್ಕಂತಹ ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡು ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಯಾವುದೇ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂತಂದರೆ ಆಲ್ಮೋಸ್ಟ್ ಬಂಧನ ಮಾಡಿ ಇಂಟ್ರಾಗೇಷನ್ ಮಾಡುವಂಥ ಚಾನ್ಸಸ್ ಇರುವಂಥದ್ದು. ಯಾಕಂದರೆ ಇಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಷ್ಟೇ ಅಲ್ಲದೆ ಹಿಂದೆ ನಡೆದಂಥ ನೇಮಕಾತಿಯಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅನ್ನುವಂಥದ್ದಾಗಿರುವಂಥದ್ರ ಬಗ್ಗೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಿತ್ತು. ಜೊತೆಗೆ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಮಧ್ಯವರ್ತಿಗಳ ಜೊತೆ ಹಣಕಾಸಿನ ಬಗ್ಗೆ ಮಾತನಾಡುವಂಥ ಒಂದಷ್ಟು ಆಡಿಯೋ ಕ್ಲಿಪ್ಗಳು
ಕೂಡ ಇಡಿ ಅಧಿಕಾರಿಗಳು ಸಿಕ್ಕಿತ್ತು. ಒಬ್ಬೊಬ್ಬ ವಿದ್ಯಾರ್ಥಿಯಿಂದ 70 ರಿಂದ 80 ಲಕ್ಷ ಹಣವನ್ನು ಕೂಡ ಅಷ್ಟೇ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂತಹ ಪ್ರೈಮರಿ ಇನ್ಫಾರ್ಮೇಷನ್ ಅಲ್ಲಿ ಗೊತ್ತಾಗಿರುವಂಥದ್ದು. ಇದರ ಜೊತೆಗೆ OMR ಶೀಟ್ಗಳನ್ನು ತಿದ್ದುಪಡಿ ಮಾಡುವಂಥದ್ದಾಗಿರ್ಬೋದು, ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿರುವಂಥದ್ದು, ಇನ್ವಿಜಿಲೇಟರ್ನ ಬುಕ್ ಮಾಡಿಕೊಳ್ಳುವಂಥದ್ದು, ಈ ರೀತಿಯಾದಂತಹ ಒಂದಷ್ಟು ಭ್ರಷ್ಟಾಚಾರದ ಮುಖಾಂತರವಾಗಿ ಹಣ ಗಳಿಸಿರುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಎಲ್ಲವನ್ನೂ ಕೂಡ ಮುಂದಿಟ್ಕೊಂಡು ಸತತ 9 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಇಡಿ ಅಧಿಕಾರಿಗಳು ತಮ್ಮ ದಾಳಿಯನ್ನು ಕಂಟಿನ್ಯೂ ಮಾಡಿದರೆ ದಾಖಲಾತಿಗಳನ್ನು ವೆರಿಫೈ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಪರ್ಟಿಕ್ಯುಲರ್ ಆಗಿ ಶಿವಶಂಕರಪ್ಪ ಅವರು ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಾದಂಥ ನೇಮಕಾತಿಗಳು ಮತ್ತು ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಾದಂತಹ ನೇಮಕಾತಿಗಳ ಪಟ್ಟಿಯನ್ನು ಕೂಡ ಇಟ್ಕೊಂಡು ಈಗಾಗಲೇ ಇಡಿ ಅಧಿಕಾರಿಗಳು ಇಂಟ್ರಾಗೇಷನ್ ಅನ್ನು ಕಂಟಿನ್ಯೂ ಮಾಡಿರುವಂತಹದ್ದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯ ದಾಳಿ ಈಗ ನಡೆದು ಪರಿಶೀಲನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಇದ್ದಾರೆ. ಚಂದ್ರಕಾಂತ್, ಈಗ ಅಲ್ಲಿ ಇನ್ನೂ ಕೂಡ ದಾಳಿ ಆಗಿದ್ದ ಪರಿಶೀಲನೆ ನಡೆಸಲಾಗ್ತಾ ಇದೆಯಾ ಅಥವಾ ಮುಗಿದಿದೆಯಾ? ನವಿತಾ ಜೈನ್, ಬೆಳಗಾವಿಯ ಕಿತ್ತೂರು ಪಟ್ಟಣದಲ್ಲಿ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು 2-3 ಅಧಿಕಾರಿಗಳ ತಂಡ ಒಂದು ದಾಳಿಯನ್ನ ಮಾಡಿದೆ. ವಿಜಯಪುರ ಕೇಂದ್ರ ಕಾರಾಗೃಹದ ಸಹಾಯಕ ಅಧೀಕ್ಷಕ ಅಭಿಜಿತ್ ಅನ್ನೋರ ಮನೆ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು. 2024ರಲ್ಲಿ ಇವರು ನೇಮಕಾತಿ ಆಗಿತ್ತು. ಆ ಕಾರಣಕ್ಕಾಗಿ ದಾಳಿ ಆಗಿದೆ ಅಂತಕ್ಕಂಥದ್ದು ಈಗ ಇಡಿ ಮೂಲಗಳಿಂದ ತಿಳಿದು ಬಂದಂತ ಮಾಹಿತಿ. ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಕಿತ್ತೂರಿನ ಸದಾಶಿವನಗರದಲ್ಲಿರ್ತಕ್ಕಂಥ ನಿವಾಸದ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ಇವತ್ತು ಸಂಜೆವರೆಗೂ ಕೂಡ ದಾಖಲೆಯನ್ನ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ. ನವಿಚೇತನ್, ಒಟ್ಟಾರೆ ಏನು ರಾಜ್ಯದ 21 ಕಡೆಗಳಲ್ಲಿ ದಾಳಿ ಆಗಿಲ್ಲ, ಅದರಲ್ಲೂ ಕೂಡ ಬೆಳಗಾವಿಯ ಕಿತ್ತೂರಿನಲ್ಲಿ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಈ ಒಂದು 2024ರಲ್ಲಿ ನೇಮಕಾತಿ ಆದ ಕಾರಣಕ್ಕಾಗಿ ಆ ಒಂದು ಅಭ್ಯರ್ಥಿ ಅಂದ್ರೆ KS ಅಧಿಕಾರಿ ಅಭಿಜಿತ್ ಮನೆ ಮೇಲೆ ದಾಳಿಯನ್ನು ನಡೆಸಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನವಿತಾ ಜೈನ್, ಹಾಗೆ ಸಂಪರ್ಕದಲ್ಲಿ ಚಂದ್ರಕಾಂತ್ ಸುಗಂಧಿ. ಇನ್ನು ಕಲಬುರಗಿಯಲ್ಲಿ ಶಿವಶಂಕರಪ್ಪ ಅವರ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಅರುಣ್ ಕುಮಾರ್ ಕದಂ, ಈಗಾಗಲೇ ದಾಳಿ ಮುಗಿದಿದೆ. ಸೊ ಏನೆಲ್ಲ ದಾಖಲೆಗಳು ಸಿಕ್ಕಿದೆ? ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಕಲಬುರಗಿಯಲ್ಲೂ ಕೂಡ 2 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಈ ಏನು ದಾಳಿಯ ಸಂದರ್ಭದಲ್ಲಿ ಸಾಹುಕಾರ ಮನೆಯಿಂದ ಈಗ 2 ಬ್ಯಾಗ್ಗಳಲ್ಲಿ ಏನು ಮಹತ್ವದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಕೊಂಡೊಯ್ದಿರುವಂಥದ್ದು. ಕಲಬುರಗಿ ಆನಂದ ನಗರದಲ್ಲಿರುವಂಥ ಅವ್ರ ಮನೆಗೆ ಬೆಳಗ್ಗೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಅವ್ರು ಇರಲಿಲ್ಲ, ಆದರೆ ಸಂಬಂಧಿಕರು ಮನೆಯಲ್ಲಿದ್ದರು. ಆ ಒಂದು ಸಂದರ್ಭದಲ್ಲಿ ಸಂಬಂಧಿಕರ ಮಾಹಿತಿಯನ್ನು ನೀಡಿ ಈಗ ದಾಳಿಯನ್ನು ಕಂಪ್ಲೀಟ್ ಆಗಿರುವಂಥದ್ದು. ಆ ಮನೆಯಲ್ಲಿದ್ದಂಥ ಹಲವು ಮಹತ್ವದ ದಾಖಲೆಗಳು 2 ಬ್ಯಾಗ್ನಲ್ಲಿ ಈಗ ಇಡಿ ಅಧಿಕಾರಿಗಳು ಕೊಂಡೊಯ್ದಿರುವಂಥದ್ದು. ಇದು ಅವರ ಮನೆ ಅಲ್ಲದೆ ಏನು ಕಲಬುರಗಿಯ ಏನು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಹಾಯಕ ನಿರ್ದೇಶಕ ಏನು ಎಡಿ ಆದಂಥ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ವಿಜಯಲಕ್ಷ್ಮಿ ಅವರ ಮನೆಯಲ್ಲೂ, ಕೋಬಾಳ್ಕರ್ ಅವರ ಮನೆಯಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಅಲ್ಲಿಯೂ ಕೂಡ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ಕಲೆ ಹಾಕ್ತಾರೆ. ಯಾಕಂತಂದರೆ ಏನು ವಿಜಯಲಕ್ಷ್ಮಿ ಕೋಬಾಳ್ಕರ್ ಇದ್ರೆ ಅವರ ಸಹೋದರಿ ಮಮತಾ ಏನಿದ್ದಾರೆ ವೈದ್ಯಾಧಿಕಾರಿಯ ಪರೀಕ್ಷೆಯಲ್ಲಿ ಮೊನ್ನೆ ನಡೆದಂತಹ KPSC ವೈದ್ಯಾಧಿಕಾರಿ ಪರೀಕ್ಷೆಯನ್ನು ಬರೆದಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಏನಂದರೆ ಶಾಂತಾ ಹೊಸಮನಿ ಅನ್ನೋರ ಮೂಲಕ ಇವರಿಗೆ ಅಪ್ರೋಚ್ ಆಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಇಡಿ ಅಧಿಕಾರಿಗಳಿಗೆ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಅವ್ರಿಗೆ ಎಷ್ಟು ಅಮೌಂಟನ್ನು ಕೊಟ್ಟಿದ್ರು, ಅವರು ಯಾವ ರೀತಿ ಇವರಿಗೆ ಅಪ್ರೋಚ್ ಆಗಿದ್ರು, ಈ ಒಂದು ಮಾತಾಡುವಂಥ ಈ ಒಂದು ಹುದ್ದೆಗೆ ಎಷ್ಟಕ್ಕೆ ಡೀಲ್ ಆಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅವ್ರ ಮನೆಯಲ್ಲೂ ಕೂಡ ಸುಮಾರು 5-6 ಜನ ಏನು ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅವರು ಯಾರ ಮುಖಾಂತರ ಅವ್ರು ಹೋಗಿದ್ದಾರೆ, ಡೈರೆಕ್ಟ್ ಆಗಿ ಹೋಗಿದ್ದಾರೆ ಅಥವಾ ಇಂಡೈರೆಕ್ಟ್ ಆಗಿ ಹೋಗಿದ್ದಾರೆ, ಇಲ್ಲ ಅವರ ಸಹೋದರಿ ಏನಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಏನು ಅಧಿಕಾರಿಯಾಗಿದ್ದಾರೆ ಅವರು ವಿಜಯಲಕ್ಷ್ಮಿ ಅವ್ರ ಮುಖಾಂತರ ಏನಾದರೂ ಅಪ್ರೋಚ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಒಟ್ಟಾರೆ ಒಂದು ಈ ಏನು ಹಗರಣದಲ್ಲಿ ಇವ್ರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ಇಡಿ ಅಧಿಕಾರಿಗಳು ಏನು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಇಲ್ಲಿ ಏನಂತಂದ್ರೆ ಸುಮಾರು ಒಂದು ಪೋಸ್ಟ್ಗೆ ಏನಂತಂದ್ರೆ 70 ರಿಂದ 80 ಲಕ್ಷ ರೂಪಾಯಿ ವ್ಯವಹಾರ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ಇಡಿ ಅಧಿಕಾರಿಗಳ ಮಾಹಿತಿಯಲ್ಲಿ ಈಗ ದಾಳಿಯನ್ನು ನಡೆಸಿರುವಂಥದ್ದು. ದಾಳಿ ಈಗ ಮುಕ್ತಾಯವಾಗಿರುವಂಥದ್ದು. ಅದಾದ ಬಳಿಕ ಈಗ ಮಾಹಿತಿಯನ್ನು ಏನೇನೆಲ್ಲ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ ಅನ್ನೋ ಬಗ್ಗೆ ಇನ್ನಷ್ಟು ಗೊತ್ತಾಗಬೇಕಿದೆ. ನವಿತಾ ಜೈನ್, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ಡೀಟೇಲ್ಸ್ಗೆ. ಅದೇ ರೀತಿಯಾಗಿ ಚಂದ್ರಕಾಂತ್ ಸುಗಂಧಿ, ಮಂಜುನಾಥ್ ಆರ್ಯ ಡೀಟೇಲ್ಸ್ಗೆ ಥ್ಯಾಂಕ್ ಯು ಸೋ ಮಚ್.